ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಪ ಇಲ್ಲಿ ಏನೋ ನಂಗೇನಾಗೈತಪ್ಪ? ತೆರಿಗೆ ಹೋಗ್ ಡ್ಯಾಡಿ ಸುಮ್ಕೆ. ನಿಂತ್ಕೋಪ. ಹೋಗಯ್ಯ ಸುಮ್ಕೆ. ನಿಂತ್ಕೋ. ಯಾಕೆ ಕೋಪಿಸ್ಕೋತೀಯ? ನಿಂಗೇನಾಗೈತೆ? ಡ್ಯಾಡಿ ಅಂದ್ರೆ ಒಪ್ಕೊಳಕಿಲ್ಲ. ನನ್ನೇ ಯಾರು ಅಂತ ಕೇಳ್ತೀಯ? ನಾನು ಯಾರು ಅಂತ ಗೊತ್ತಿಲ್ವ ನಿಂಗೆ? ನಿಂತವ ನನ್ಗೇನ್ ಮಾತು? ಹೋಗಯ್ಯ ಸುಮ್ಕೆ. ನಿಂತ್ಕೋಪ. ಜೀವನದಲ್ಲಿ ತಾಳ್ಮೆ ಇರ್ಬೇಕಪ್ಪ. ನಿಮ್ಮ ಮಮ್ಮಿ ಮಾತಾಡ್ತಾ ಇರೋದನ್ನ ನೀನು ವಿಡಿಯೋ ಮಾಡಿದ್ರಿಂದನೇ ತಾನೇ ಪುಟ್ಟಮ್ಮಿ ಬದುಕೊಂಡಿತ್ತು. ನೀನು ಯಾರು, ನಿಮ್ಮ ಮಮ್ಮಿ ಯಾರು, ಎಲ್ಲ ನಂಗೆಲ್ಲ ಗೊತ್ತೈತಕ್ಕಲ್ಲ ಪುರ್ಸಿ. ಡ್ಯಾಡಿ ಮತ್ತೆ ಕಿರ್ಚಿಬೇಡ. ಎಲ್ಲದಕ್ಕೂ ಕಾರಣ ಹೇಳ್ತೀನಿ. ಬಾ. ತುಳಸಿ, ಈ ಮನೆ ಸೇರ್ಕೋಬೇಕು ಅಂತ ನಾನು ಸ್ವಾರ್ಥಿ ಆಗ್ಬಿಟ್ಟೆಕಲ್ಲ. ಆದರೆ ಅದರಿಂದ ಸಾನ ಜೀವನ ತುಂಬ ತೊಂದರೆಗೆ ಸಿಗಾಕೊಂಬಿಟ್ಟೆ. ನೀನ್ ಮಾಡಿರೋ ಕೆಲಸದ ಏಟ್ ಎಡ್ವರ್ಟ್ ಆಗೈತೆ ಅಂತ ಗೊತ್ತಾ ನಿನ್ಗೆ? ಗೊತ್ತು ಕಲ. ಅದನ್ನು ಸರಿ ಮಾಡೋದು ಹೆಂಗೆ ಅಂತಲೂ ಗೊತ್ತು ಕಲ. ಯಾವಾಗ ನಿಮ್ಮ ಮಮ್ಮಿ ಪುಟ್ಟಮ್ಮಿನ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಲೋ ಆವಾಗಲೇ ನನಗೆ ಆ ಮನೆ ಋಣ ಹೊಂಟೋಯ್ತು ಕಲ. ಇನ್ಯಾಕೆ ನಾವು ಪುಟ್ಟಮ್ಮಿ ಮನೆಯಾಗೆ ಇದ್ಬಿಡಮ್ಮ. ಆದರೆ ಮೊದಲು ಸಾನನ ಜೀವನನ ಸರಿ ಮಾಡಬೇಕು. ಹೆಂಗೆ? ಹೇಳು, ನಾ ಹೇಳ್ದಂಗೆ ಮಾಡಿ. ಇದೇ ನಿಂಗೆ ತಿಂಡಿ ತಿನ್ನಂಗೆ ಹೊಂಟಿದ್ದೀರಾ ಎಲ್ಗೋ? ಅವ್ವ ಅದು ಸ್ನೇಹ, ರಾತ್ರಿ ಏನು ತಿಂದಿಲ್ಲ ಅಂತ ಗೊತ್ತಾಯ್ತು. ಈಗಲೂ ಏನು ತಿಂದೆ ಹೋಯ್ತಾ ಇದ್ದೀಯಾ? ಯಾಕವ? ಏನಾಯ್ತು? ಕಂಟಿ ಅನ್ನೋದು ಅನ್ನ ಹಂಗೇನಾದ್ರಿದ್ರೆ ಹೇಳು, ವಿಚಾರಿಸ್ಕತೀನಿ. ಬಂದ ನೋಡು ಕಂಟಿ. ಲೇ ಕಂಟಿ, ನನ್ನ ಸೊಸೆಗೆ ಏನೋ ಅಂತ? ನಾನಂಗ ಮಿಸ್ಸು? ಇಲ್ಲ ಮಾವಯ್ಯ, ಹಾಗೆಲ್ಲ ಏನೂ ಇಲ್ಲ. ಸುಮ್ಕೆ ಅಂದೆ, ನನ್ಗೆ ಇಸ್ಯಾಗಿ ಗೊತ್ತಾಯ್ತು. ಕೆಲವು ಸರಿ ನಮ್ಗೆ ಇಷ್ಟ ಇಲ್ಲದ ಕೆಲಸಗಳು ನಡೆದಾಗಲೇ ಮುಂದಕ್ಕೆ ಒಳ್ಳೆ ದಾರಿ ಸಿಗೋದು. ಇದು ನನ್ನ ಅನುಭವದಲ್ಲಿ ನಿಜ ಆಗತ್ತೆ. ನಿಮಗೂ ಒಳ್ಳೇದೇ ಆಗತ್ತೆ, ಚಿಂತೆ ಮಾಡಬೇಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.